26-27 ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಕಂಪನಿ ಈ ಥರ ಒಂದು ದೌರ್ಜನ್ಯ ಮಾಡಿ ರೌಡಿಗಳು ಕರ್ಕೊಂಡ್ಬಂದು ಗೇಟ್ ಹೊರಗಡೆ ಹಾಕಿ ನೋಟಿಸ್ ಅಂಟಿಸಿ ಬೀಗ ಹಾಕಿ ನಾವು ಇವತ್ತೇನು ಅದನ್ನ ಕಾನೂನು ಪದ್ಧತಿ ಏನು ಅಡಿಯಲ್ಲಿ ಏನು ಮಾಡಬೇಕು ಅದನ್ನ ನಾವು ಮಾಡ್ತಾ ಇದ್ದೀವಿ. ಲೇಬರ್ ಕಮಿಷನ್ ಹೋಗಿರೋದು ಮತ್ತು ಈ ಕಡೆ ಲೇಬರ್ ಸೆಕ್ಯೂರಿಟಿಗೆ ಅವ್ರು ಕೊಟ್ಟಿರೋದು ಮತ್ತು ಇದನ್ನೆಲ್ಲ ಸರ್ಕಾರ ಗಮನಕ್ಕೆ ಇವಾಗ ಏನಕ್ಕಂದ್ರೆ ಸರ್ಕಾರ ಗಮನಕ್ಕೆ ಬರಬೇಕು ಇವಾಗ. ಯಾಕಂದ್ರೆ ಕಾರ್ಮಿಕರಿಗೆ ಇವತ್ತು ಕಾರ್ಮಿಕ ಇದ್ರೇನೆ ಪ್ರತಿಯೊಂದು ಕೆಲಸ ಅಂತ ಹೇಳೋದು, ಒಬ್ಬ ಕಾರ್ಮಿಕ ಇದ್ರೇನೆ ಮತ್ತೆ ಕೆಲಸ ನಡೀತದೆ ಅಂತ ಎಲ್ಲರೂ ತಿಳ್ಕೊಬೇಕಾದ್ರೆ. ಯಾಕಂದ್ರೆ ಇವತ್ತು ನಮ್ಮ ಒಂದು ಮಿನಿಸ್ಟ್ರಿಗೆ ಒಂದು ಕಾರ್ ಓಡಿಸ್ಬೇಕಂದ್ರೆ ಒಬ್ಬ ಕಾರ್ಮಿಕ ಬೇಕಾಗಿ, ಒಬ್ಬ ಡ್ರೈವರ್ ಬೇಕಾಗಿ, ಇಲ್ಲಾಂದ್ರೆ ಅವ್ರು ಹೋಗಲ್ಲ, ಮುಂದಕ್ಕೆ ಹೋಗಲ್ಲ ಅವರು. ಈ ತರ ಸಮಸ್ಯೆಗಳು ಇರ್ತದೆ. ಅದಕ್ಕೆ ನಾವು ಸರ್ಕಾರ ಗಮನಗಳು ಸುಮಾರು ತರಬೇಕು ಅಂತ ನಾವು ಈ ಪತ್ರದ ಮುಖಾಂತರ ನೀಡಿದ್ದೀವಿ ಅದನ್ನ. ಅದಕ್ಕೆ ಇವತ್ತು ನಮ್ಮ ಕಾರ್ಮಿಕ ಸಚಿವರಾಗಿರ್ಬೋದು, ಮತ್ತೆ ಲೇಬರ್ ಮಿನಿಸ್ಟರ್ ಆಗಿರ್ಬೋದು, ಇವರು ಸುಮಾರು ಲೇಬರ್ ಕಮಿಷನರ್ಗಳಿಗೆಲ್ಲ ಪತ್ರಗಳು ಕೊಟ್ಟಿದ್ದೀವಿ. ಇದೆಲ್ಲ ಗಮನ ಇಟ್ಕೊಂಡು ಕಾರ್ಮಿಕರಿಗೆ ಆಗದೇ ಇರುವಂಥ ಅನ್ಯಾಯಗಳನ್ನ ಇದನ್ನು ತಡೆಗಟ್ಟಬೇಕು. ಯಾಕಂದ್ರೆ ಮುಂದೆ ಕಾರ್ಮಿಕರಿಗೆ ಈ ಥರ ಅನ್ಯಾಯ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇವತ್ತು ಇಷ್ಟು ಜನ ಫ್ಯಾಮಿಲಿ, ಇವತ್ತು ನಾವು 110 ಜನ ಅಂದ್ರೆ ನಮ್ಮ ಫ್ಯಾಮಿಲಿ ಎಷ್ಟು ಜನ ಮಕ್ಕಳು, ಮನೆಯಲ್ಲಿ ಹೆಂಗಸುಗಳು ಮಕ್ಕಳು ಅವರ ಜೀವನ ನಮ್ಮನ್ನು ಅನ್ಕೊಂಡು ಜೀವನ ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಇವತ್ತು ಅಂಥವ್ರು ಏಕೆ ಹೊರಗಡೆ ಹಾಕಿದ್ರೆ ಮುಂದೆ ಅವ್ರ ಜೀವನ ಏನು? ಇನ್ನೊಂದು ನಮಗೆ ಅವ್ರ ವಯಸ್ಸಿರೋವಾಗ ಕಂಪ್ನಿ ಅಪಾಯಿಂಟ್ ಮಾಡ್ಕೊಂಡು 20-22 ವರ್ಷ ದುಡಿದಿದ್ದೀವಿ. ನಮಗೆ ಇವಾಗೆಲ್ಲ ವಯಸ್ಸೆಲ್ಲ ಇವಾಗ 50-55 ಈ ಥರ ವಯಸ್ಸುಗಳೆಲ್ಲ ಆಗ್ತಾ ಇದ್ದಾರೆ. ಇನ್ನು ನಮ್ಮ ಸರ್ವಿಸ್ಗಳು ನೋಡಿದ್ರೆ ಕಂಪ್ನಿನಲ್ಲಿ ಹೆಚ್ಚು ಕಮ್ಮಿ 12-15 ವರ್ಷವರೆಗೂ ಸರ್ವಿಸ್ ಮಾಡೋಂಥ ಕಾರ್ಮಿಕರು ಇವತ್ತಿದ್ದಾರೆ. ಆದ್ರೆ ಅವ್ರಿಗೆ ಕಂಪ್ನಿ ಕೆಲಸಕ್ಕೆ ಕಮ್ಮಿ ಆಗಿಲ್ಲ. ನಾವು ಸಂಘಟನೆ ಅಡಿಯಲ್ಲಿ ಇರೋರು, ನಾವು ಅವ್ರಿಗೆ ಏನೋ ಒಂದು ತೊಂದರೆಗಳು ಕೊಡದೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದೆಲ್ಲ ಬಂದು ಮ್ಯಾನೇಜ್ಮೆಂಟ್ ಬೇರೆ ರೀತಿಯಲ್ಲಿ ಏನು ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿ ಏಕಾಏಕಿಯಾಗಿ ಗೇಟಿಂದ ಹೊರಗಡೆ ಹಾಕಿ ಇವತ್ತು ಹೊರಗಡೆ ಕೂರಿಸಿದ್ದಾರೆ. ಅಂದ್ರೆ ಇವತ್ತು ಇಡೀ ನಮ್ಮ ಸಂಘಟನೆ, ಇವತ್ತು ನಮ್ಮ AICD ಸಂಘಟನೆ ಏನು ನಮ್ಮ ಕರ್ನಾಟಕ ಮಟ್ಟದಲ್ಲಿ ಇದೆಯೋ, ಇವತ್ತು ಇಡೀ ಸಂಘಟನೆ ಬಗ್ಗೆ ಬಹಳ ಒಂದು ನೋಡ್ತಿರ್ತಾ ಇದ್ದಾರೆ. ಈ ತರ ಒಂದು ಸಂಘಟನೆಗೆ ಗಟ್ಟಿ ಇತ್ತು ಹೊರಗಡೆ ಹಾಕಿದ್ದಾರೆ, ಕಂಪ್ನಿ ಮ್ಯಾನೇಜ್ ಮಾಡಿದ್ರೆ ಬಹಳ ತಪ್ಪಿದು, ಕಾನೂನು ವಿರೋಧ. ಅಂದ್ರೆ ಅವ್ನು ಲೀಗಲ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾನೆ. ಬಟ್ ಇದನ್ನ ಲೇಬರ್ ಕಮಿಷನರ್ ಅಂತ ನೀವು ಮಾಡಿ ಒಂದು ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಅಷ್ಟು ವರ್ಷಕ್ಕೆ ಒಂದು ಮ್ಯಾನೇಜ್ಮೆಂಟ್ ಸಂಘಟನೆ ಮುಖಂಡರು ಕರೆಸಿ ಒಂದು ಈ ತರ ನನ್ನ ಕಂಪ್ನಿ ಪ್ರಾಬ್ಲಮ್ ಆಗಿದೆ, ಕ್ಲೋಸ್ ಮಾಡ್ತಾ ಇದ್ದೀನಿ, ಈ ತರ ನೀವು ಸ್ವಲ್ಪ ನಮ್ಗೇನೋ ಮಾಡಿಲ್ಲ, ಲಾಸ್ ನಿಜವಾಗ್ಲೂ ಆಗಿದೆ, ನಿಜವಾಗ್ಲೂ ಲಾಸ್ ಇಲ್ಲ, ಅವ್ನು ನಿಜವಾಗ್ಲೂ ಲಾಸ್ ಇದೆ, ಟೋಟಲ್ ಬೆಂಗಳೂರಲ್ಲಿ ಟೋಟಲ್ ಪ್ರೊಡಕ್ಷನ್ ಬಂದ್ ಮಾಡ್ಬೇಕು ಅವ್ರು. ಈಗ ಬರೀ 2 ಕಂಪ್ನಿ ಎಂಪ್ಲಾಯರ್ ಮಾತ್ರ 2 ಕಂಪ್ನಿ ಬಂದ್ ಮಾಡ್ಬಿಟ್ಟು ಬೇರೆ ಕಡೆ ಒಂದು 7-8 ಕಂಪ್ನಿ ಓಪನ್ ಮಾಡಿದ್ರು. ಮತ್ತೆ ಲಾಸ್ಟ್ ಒಂದು ನಾವೇನು ನಂಬಕ್ಕಾಗುತ್ತೆ ಇದನ್ನ? ಅವ್ನು ಒಳ್ಳೆ ಬೆನಿಫಿಟ್ ಇದೆ. ಈ ಏನಿದೆ ನಾವು ಉತ್ಪಾದನೆ ಮಾಡ್ತಾ ಇದೀವೋ ಅದರ ಒಂದು ಒಳ್ಳೆ ಬೆನಿಫಿಟ್ ಇರೋದಕ್ಕೋಸ್ಕರ ಬೇರೆ ಕಡೆ ಒಂದು 7 ಕಾರ್ಖಾನೆಗಳು ಓಪನ್ ಮಾಡಿದ್ದಾನೆ. ಅದಕ್ಕೋಸ್ಕರ ನಮಗೆ ಒಂದು ಅದೇ ನೋವಿದೆ. ಅವ್ನು ನಿಜವಾಗ್ಲೂ ಲಾಸ್ ಇದೆ, ನಮ್ಮನ್ನು ಕರೆಸಿ ಮಾತಾಡಿ ಅವನು ನಿರ್ಧಾರ ತಗೋಬೇಕಾಗಿತ್ತು. ಆದ್ರೆ ಏಕಾಏಕಿಯಾಗಿ ಕೆಲಸ ಮಾಡೋ ಗೇಟ್ ಹೊರಗಡೆ ತಗೊಂಡು ಗೇಟ್ ಹೊರಗಡೆ ಹಾಕಿ ಅವ್ನು ಬೋಲ್ಸರ್ಗಳು ಅಂತ ಹೇಳ್ಬಿಟ್ಟು ರೌಡಿಗಳು ತಗೊಂಡು ಇವತ್ತು ಮಾಡ್ತಾನಂದ್ರೆ ಇದು ಎಷ್ಟೋ ಒಂದು ಅನ್ಯಾಯ ಅಂತ ಹೇಳಿದ್ರೆ, ಈ ತರ ಅನ್ಯಾಯಗಳನ್ನೆಲ್ಲ ಕೇಳೋದಕ್ಕೆ ಇದಕ್ಕೆಲ್ಲ ಸರ್ಕಾರದಲ್ಲಿರೋ ಇದಕ್ಕೆ ಸಂಬಂಧಪಟ್ಟವರು ಖಂಡಿತವಾಗ್ಲೂ ಇದನ್ನ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಪ್ರೆಸ್ ಕ್ಲಬ್ ಇವತ್ತು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀವಿ. ಡಿಸ್ಟ್ರಿಬ್ಯೂಟ್ ಎಲ್ಲ ರೈಸ್ ಮಾಡಿದ್ದೀವಿ, ಲೇಬರ್ ಕಮಿಷನ್ ಗಮನ ತಂದಿದ್ದೀವಿ, ಡಿಸ್ಟ್ರಿಬ್ಯೂಟ್ ರೈಸ್ ಮಾಡಿದ್ದೀವಿ. ಬಟ್ ಕಂಪ್ನಿಯವ್ರು ಅನ್ಕೊಂಡ್ ಹೇಳ್ತಾರೆ ನಮ್ಗೆ ಲಾಸ್ ಆಗಿದೆ ಸ್ವಾಮಿ ಅಂತ ಅವ್ರು ಹೇಳ್ತಾರೆ. ಡಿಸ್ಟ್ರಿಬ್ಯೂಟ್ ಲೇಬರ್ ಕಮಿಷನ್ ಹೇಳ್ತಾರೆ ನಿಮ್ಗೆ ಲಾಸ್ ಆಗಿದ್ರೆ ಬೆಂಗಳೂರು ಮತ್ತೆ ಇಷ್ಟೊಂದು ಪ್ರೊಡಕ್ಷನ್ ನಡೆಸ್ತಾ ಇದೆಯಲ್ಲಪ್ಪ, ಲಾಸ್ ಇರೋ ನೀವು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅದು ಕಂಪ್ನಿಯವ್ರು ಹೇಳ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ. ಅಂದ್ರೆ ಪ್ರತಿಯೊಂದು ಇವತ್ತು ಏನೋ ಒಂದು 10 ಪ್ಲಾಂಟ್ ಇದೆಯೋ 10 ಪ್ಲಾಂಟ್ ಅಲ್ಲಿ ಸೇಮ್ GST ನಂಬರ್ 10 ಪ್ಲಾಂಟ್ ಸೇಮ್ GST ನಂಬರ್ ಒಂದೇ ಇದೆ. ಈ 10 ಪ್ಲಾಂಟ್ ನಂಬರ್ GC ಅವ್ನು ಬಿಲ್ ಕಳ್ಸೋದು ಒಳ್ಳೆ ಮಾಡಿ ಕಳ್ಸೋವಾಗ ಸೇಮ್ ಕಂಪ್ನಿ ಹೆಸರು ಸೇಮ್ ಒಂದೇ ಬರ್ತಾ ಇದೆ, ಪ್ರೆಸಿಡೆಂಟ್ ಜಾನ್ಸನ್ ಇಂಡಿಯಾ RMC ಲಿಮಿಟೆಡ್ ಇಂಡಿಯಾ ಲಿಮಿಟೆಡ್ ಈ ತರ ಬರ್ತದೆ ಕಂಪ್ನಿ ಹೆಸರು ಇರೋದನ್ನ. ಇವತ್ತು ಬೆಂಗಳೂರು ಸರೌಂಡಿಂಗ್ ಸುಮಾರು ಇದೆ ಕಂಪ್ನಿಗಳು. ಅದನ್ನ ಇವಾಗ ನಾವು ಲೇಬರ್ ಕಮಿಷನರ್ ಸಾಹೇಬ್ ಅದನ್ನೆಲ್ಲ ನಡೆಸ್ತಾ ಇರೋದನ್ನ 2 ಸತಿ ಮಾತುಕತೆ ಆಗಿದೆ. ಮನೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಕಂಪನಿ ಎಂಪ್ಲಾಯೀಸ್ಗೆ ಗೊತ್ತಿಲ್ಲದೆ ನಮಗೇನು ಮಾಹಿತಿ ಹೇಳಿದೆ, ಬೆಳಗಿನ ಜಾವ 5 ಗಂಟೆಗೆಲ್ಲ ಬೋನ್ಸರ್ ತಂದು ಗೇಟ್ ಹೊರಗಡೆ ನಿಲ್ಲಿಸಿದ್ರೆ ನಮಗೆ ಗೊತ್ತಿಲ್ಲ. 5 ಗಂಟೆಗೆಲ್ಲ ತಂದು ಡ್ಯೂಟಿ ಬಿಟ್ಟು ನಾವು ಹೊರಗಡೆ ಬಂದಿಲ್ಲ, ಅವರೆಲ್ಲ ಒಳಗೆ ಬಂದ್ಬಿಡೋ 10 ಜನ. ಅಲ್ಲಿ ಕೇಳ್ತಾರೆ ಯಾರೋ ಕೇಳಿದ್ರೆ ಕಂಪ್ನಿಯವ್ರನ್ನ ಕರ್ಕೊಂಡ್ಬಂದು ಲಾಸ್ಟ್ ಒಳಗೆ ಕೆಲಸ ಮಾಡೋ ಇದ್ದವ್ರು ನಾವು 2 ಬಂದು ಅವರೇ ಹೇಳ್ಕೊಂಡ್ಬಂದು ಗೇಟ್ ಹೊರಗಡೆ ಹಾಕಿ ಚೈನ್ ಹಾಕಿ ಗೇಟಿಗೆ ಬೀಗ ಹಾಕಿದ್ದಾರೆ. ನಮ್ದು ಸಿದ್ಧಾಂತ ಏನು, ನಮ್ಮ ಸಂಘಟನೆ ಇದೆ, ನಮ್ಮ ಸಂಘಟನೆ ಮುಖಂಡರಿದ್ದಾರೆ, ನಾವು ಹೋರಾಟದ ಮುಖಾಂತರ ಏನ್ ಮಾಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತೀವಲ್ಲ. ಲೇಬರ್ ಬೋರ್ಡ್ ಅದಕ್ಕೆ ಅದು ನಡೀತಾ ಇದೆ. ಅದು ಬಿಟ್ಟು ನಾವು ಸಂಘಟನೆ ಪರವಾಗಿ ನಮ್ಮ ಮೇಲೆ ಇರುವಂತಹ ಮುಖಂಡರು ಇದಕ್ಕೆ ಯಾವ ತರ ಹೋಗ್ಬೇಕು ರೂಪಿಸ್ತಾರೋ ಅದ್ರ ಜೊತೆಯಲ್ಲಿ ನಾವು ಮುಂದುವರಿಸ್ತೀವಿ. ಈಗ
ನಾವು ಅಖಿಲ ಭಾರತ ಆಂದೋಲನ ಶುರು ಮಾಡಿದ್ದೀವಿ ನಮ್ಮ AICTU ಇಂದ. ಏನ ಶುರು ಮಾಡಿದ್ದೀವಿ ಅಂತಂದ್ರೆ, ಈ ತರ ಕಾರ್ಮಿಕ ವಿರೋಧಿ ನೀತಿ ತುಂಬಾ ಜಾಸ್ತಿ ಆಗ್ತದೆ, ಕಾರ್ಮಿಕ ವಿರೋಧಿ ಕಾನೂನು ಕೂಡ ತಗೊಂಡು ಬರ್ತಾ ಇದ್ದಾರೆ. ನಾವು 1920s ಇಂದ 47 ತರದ್ದು ಕಾರ್ಮಿಕ ಪರವಾಗಿ ರಕ್ಷಣೆಗೋಸ್ಕರ ಕಾನೂನು ತಗೊಂಡು ಬಂದು, ಈಗ ಒಂದೇ ವರ್ಷದಲ್ಲಿ ಅದೆಲ್ಲ ಕಾನೂನನ್ನು ಚೇಂಜ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಹೊಸ 4 ಲೇಬರ್ ಕೋಡ್ಸ್ ತಗೊಂಡು ಬಂದಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗ್ಬಿಟ್ರೆ ಕಾರ್ಮಿಕರಿಗೆ ತುಂಬಾನೇ ಅನ್ಯಾಯ ಆಗುತ್ತೆ. ಬರೀ ಒಂದು ಎಕ್ಸಾಂಪಲ್ ಕೊಡ್ಬೇಕಾಗಿದ್ರೆ, 1976 ಅಲ್ಲಿ ಮಹಿಳೆ ಮತ್ತೆ ಗಂಡಸರು ಸೇಮ್ ಕೆಲಸ ಮಾಡ್ತಾ ಇದ್ರೆ ಸೇಮ್ ವೇತನ ಸಿಗ್ಬೇಕು ಅಂತ ಇತ್ತು. ಈಕ್ವಲ್ ರೆಮ್ಯುನರೇಷನ್ ಆಕ್ಟ್, ಸಮಾನ ಕೆಲಸಕ್ಕೆ ಸಮಾನ ವೇತನ. ಈಗ ಏನ್ ನೋಡ್ತಾ ಇದೀವಿ, ಹೊಸ ವೇಜ್ ಕೋಡ್ ಈಗ ಬಂದಿದ್ರೆ ವೇಜ್ ಸೇಮ್ ಇರ್ಬೇಕು ಅಂತ ನಿಜ, ಆದ್ರೆ ಬೋನಸ್ ಬೇರೆ ಇರ್ಬೋದು, ಅಲೌನ್ಸಸ್ ಬೇರೆ ಇರ್ಬೋದು. ಆ ತರ ತಾರತಮ್ಯ ಮಾಡಕ್ಕೆ ಕಾನೂನಲ್ಲೇ ಅವಕಾಶ ಇದೆ. ಇನ್ನೊಂದು ನಾವು ಸಂಘಟನೆಯಿಂದ ಪ್ರತಿ ಸತಿ ಏನ್ ಕೇಳ್ತೀವಿ ಅಂತಂದ್ರೆ, ಈ ಗುತ್ತಿಗೆ ಪದ್ಧತಿಯಿಂದ ಕಾರ್ಮಿಕರಿಗೆ ತುಂಬಾನೇ ದೌರ್ಜನ್ಯ ಆಗ್ತದೆ. ಎಲ್ಲ ಕಾರ್ಮಿಕರಿಗೆ ಖಾಯಮಾತಿ ಸಿಗ್ಬೇಕು. ಮತ್ತೆ ಈ ಕಾಂಟ್ರಾಕ್ಟ್ ಪದ್ಧತಿ ಬರೀ ಹೆಸರುಗೋಸ್ಕರ ಏನ್ ಪದ್ಧತಿ ಇದೆ, ಆದ್ರಿಂದ ಕೆಲವು ಕಾರ್ಮಿಕರಿಗೆ ಸೇಮ್ ಕೆಲಸಕ್ಕೆ 16,000, ಇನ್ನು ಕೆಲವು ಕಾರ್ಮಿಕರಿಗೆ 50,000. ಅದು ಬರೀ ನೇಮ್ ಸೇಕ್ ಡಿಸ್ಕ್ರಿಮಿನೇಷನ್ ಅಂತ ನಾವು ಕರಿತೀವಿ. ಅದನ್ನು ಕಾನೂನಲ್ಲೇ ಒಳಗಡೆ ಹಾಕಿದ್ದಾರೆ. ಯಾರು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾರೆ, ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ, ಗಾರ್ಡನಿಂಗ್ ಕೆಲಸ, ಅದರಲ್ಲಿ ನೀವು ಕಾಂಟ್ರಾಕ್ಟ್ ಫ್ರೀ ಆಗಿ ಉಪಯೋಗಿಸ್ಬೋದು. ಮತ್ತೆ ಅದರಿಂದ ತಾರತಮ್ಯ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಈ ಆಂದೋಲನ ಏನ್ ಶುರು ಮಾಡಿದೀವಿ, ಅದರಲ್ಲಿ ಒಂದ್ ಮಟ್ಟದಲ್ಲಿ ನಾವು ಈ ಹೊಸ ಲೇಬರ್ ಕೋಡ್ಸ್ ಅನ್ನು ವಿರೋಧಿಸ್ತಾ ಇದ್ದೀವಿ. ಅದು 2019 ಇಂದ ಪ್ರಪೋಸಲ್ ಬರುವಾಗನೇ, ಆವಾಗಿಂದನೇ ನಾವು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ಸ್ ಭಾಗವಹಿಸಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಇಂದ ಇದನ್ನು ತೀವ್ರವಾಗಿ ನಾವು ವಿರೋಧಿಸಿದ್ದೀವಿ. ಆದ್ರೆ ಅದಲ್ಲದೆ ನಮ್ಮ ಕಾಮ್ರೇಡ್ಸ್ ಹೇಳೋದಂಗೆ ಬೆಂಗಳೂರು ಮಟ್ಟದಲ್ಲಿ ಮತ್ತೆ ಕರ್ನಾಟಕ ಮಟ್ಟದಲ್ಲಿ ಕೂಡ ನಾವು ಈ ತರ ಕಾನೂನು ವಿರೋಧಿ ನೀತಿ ಅಂತ ಕಾಣಿಸ್ತಾ ಇದೀವಿ. ಕಾನೂನು ಪ್ರಕಾರ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಪ್ರಕಾರ ನೀವು ಯಾವ್ದಾದ್ರು ಕಂಪನಿ ಕ್ಲೋಸ್ ಮಾಡ್ಬೇಕಾಗಿದ್ರೆ 100ಕ್ಕಿಂತ ಹೆಚ್ಚು ಕಾರ್ಮಿಕರಿದ್ರೆ ನೀವು ಮುಂಚಿತವಾಗಿ ಅನುಮತಿ ಕೇಳ್ಬಿಟ್ಟು ಕ್ಲೋಸ್ ಮಾಡ್ಬೇಕು. ಯಾರಿಂದ? ಸರ್ಕಾರದಿಂದ. ಈಗ ನಮ್ಮ RFC ಇಂಡಿಯಾ ಕಾಮ್ರೇಡ್ಸ್ ಇದ್ದಾರೆ, ಅವರನ್ನು ಒಂದೇ ದಿವಸ ಏಕಾಏಕಿಯಾಗಿ ಕಾನೂನು ಬಾಹಿರವಾಗಿ ಮುಚ್ಕೊಂಡಿದ್ದಾರೆ. 100ಕ್ಕಿಂತ ಹೆಚ್ಚು ಕಾರ್ಮಿಕರಿದ್ರು ಸಹ ಅದ್ರ ಬಗ್ಗೆ ಲೀಗಲ್ ಆಗಿ ನಾವು ಹೋರಾಡ್ತಾ ಇದ್ದೀವಿ. ಇವತ್ತು ಏನು ನಾವು ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ರಾಜ್ಯಾದ್ಯಂತ ಮತ್ತು ದೇಶದಾದ್ಯಂತ ಅಂತ ಆಂದೋಲನವನ್ನು ಮಾಡ್ತಾ ಇದ್ದೀವಿ. ಬ್ರಿಟಿಷರ ಕಾಲದಲ್ಲಿ ಏನೋ ಒಂದು ಕಾನೂನುಗಳಿದ್ದು ಅದೇ ಕಾನೂನಲ್ಲಿ ಇವರು ಹೆಸರು ಮಾತ್ರ ಬದಲಾವಣೆ ಮಾಡಿದ್ದಾರೆ. ಕಾರ್ಮಿಕರ ಕಾನೂನುಗಳಾಗಿರ್ಬೋದು, ಯಾವುದೇ ಕಾನೂನುಗಳಿದ್ರೆ ಈ ಸಂಹಿತೆ ಅಂತ ಹೇಳ್ಬಿಟ್ಟು ಅವರು 4 ಕೋಡ್ಗಳನ್ನ ತಗೊಂಡ್ಬರ್ತಾ ಇದ್ದಾರೆ. ಆಲ್ರೆಡಿ ಕೇಂದ್ರ ಸರ್ಕಾರ ಇವಾಗ ಜಾರಿಗೆ ತಂದಿರತಕ್ಕಂಥ 4 ಕೋಡ್ಗಳಲ್ಲಿ ಒಂದು ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಫೆಕ್ಟ್ ಆಗಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಇವತ್ತು ಕಾರ್ಮಿಕ ವರ್ಗವನ್ನ 8 ತಾಸುಗಳ ಏನು ನಮಗೆ ಅವಧಿ ಇತ್ತು ಕೆಲಸಕ್ಕೆ, ಇವಾಗ 12 ಅವರ ಮಾಡಬೇಕು ಅಂತಕ್ಕಂಥ ಕಾನೂನು ಏನು ತಂದಿದೆ. ಆಲ್ರೆಡಿ ಕಾರ್ಮಿಕ ವರ್ಗದಲ್ಲಿ ಅದು ಚಲಾವಣೆಯಲ್ಲಿ ನಡೀತಾ ಇದೆ. ಅಂದ್ರೆ ಇವತ್ತು ಕಾರ್ಮಿಕರ ಮೇಲೆ ಆ ಕಾನೂನುಗಳು ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ, ಹಿಂದಿನ ಕಾಲದಿಂದ ಬ್ರಿಟಿಷರ್ ಕಾಲದಲ್ಲಿ ಯಾವ ರೀತಿ ಒಂದು ಜಾತಿ ಪದ್ಧತಿಯಲ್ಲಿ ಅವರು ಏನೋ ಒಂದು ಗುಲಾಮಗಿರಿ ಅಂತಕ್ಕಂಥ ಒಂದು ಪದ್ಧತಿ ಇತ್ತು, ಅದೇ ರೀತಿಯಲ್ಲಿ ಇವತ್ತು ಕಾರ್ಮಿಕ ವರ್ಗವನ್ನ ನಡೆಸುವಲ್ಲಿ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡ್ಬೇಕಂದ್ರೆ ಇನ್ನೊಂದು ರೀತಿಯಲ್ಲಿ ಇವಾಗ ITBT ಯಲ್ಲಿ ಆಲ್ರೆಡಿ 12 ಅವರ್ ಮಾಡಬೇಕಂತ ಏನು ಕಾನೂನು ಇವ್ರು ತಗೊಂಡ್ರೆ, ITBT ಮ್ಯಾನೇಜ್ಮೆಂಟ್ ಇವತ್ತು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದೆ. 12 ಅವರ್ ಆದ್ರೆ ನಮಗೆ ಕೆಲಸದ ಪದ್ಧತಿ ಇದು ಆಗಲ್ಲ, ಕೆಲಸದಲ್ಲಿ ನಮ್ಮ ಸಮಯ ಸರಿ ಬರಲ್ಲ, ನೀವು 14 ಅವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನಗಳಲ್ಲಿ ಸರ್ಕಾರದ ಮೇಲೆ ITBT ಕಂಪನಿಗಳು ಮಾಲೀಕರು ಇವತ್ತು ಒತ್ತಡವನ್ನು ತರ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಮಾರು ಒಂದು ಹೋರಾಟಗಳು ಆಲ್ರೆಡಿ ನಡೀತಾ ಇದೆ. ಅಂದ್ರೆ ಇವಾಗ ತಗೊಂಡ್ಬರ್ತಿರ್ತಕ್ಕಂಥ ಕಾನೂನುಗಳು ಯಾವ ರೀತಿ ಕಾರ್ಮಿಕ ವರ್ಗದ ಮೇಲೆ, ರೈತಾಪಿ ವರ್ಗದ ಮೇಲೆ ಒತ್ತಡವನ್ನು ತರ್ತಾ ಇದೆ ಅಂತಂದ್ರೆ ಇವತ್ತಿನೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಕಾನೂನುಗಳು ಜಾರಿ ತಂದ ತಕ್ಷಣನೇ ಈ ತರ ಆಗಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ರೈತರಾಗಿರ್ಬೋದು, ಮತ್ತೆ ಕಾರ್ಮಿಕ ವರ್ಗದಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾವ ರೀತಿ ಒಂದು ಅವರ ಸ್ಥಿತಿ ಇರುತ್ತೆ ಅಂತ ಹೇಳಿದ್ರೆ ಗುಲಾಮಗಿರಿಗಿಂತ ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಬದುಕನ್ನ ಜೀವನವನ್ನು ನಡೆಸುವಂತ ಪರಿಸ್ಥಿತಿ ಬರ್ತಾ ಇದೆ.
ಅದಕ್ಕೋಸ್ಕರ ಎಐಸಿಸಿಟಿ ಸಂಘಟನೆ ಪರವಾಗಿ ದೇಶಾದ್ಯಂತ ನಾವು ಭಾರತವನ್ನ ಬಿಟ್ಟು ತೊಲಗಿ ಅಂತ ಏನು ಬ್ರಿಟಿಷರಿಗೆ ನಾವು ಹೋರಾಟವನ್ನ ಅದರ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು, ಅದೇ ರೀತಿಯಾಗಿ ಇವಾಗ ಏನು ಬಿಜೆಪಿ ಸರ್ಕಾರ ಏನು ಕೇಂದ್ರ ಸರ್ಕಾರದಿಂದ ಏನು ಕಾನೂನುಗಳು ಜಾರಿ ತಗೊಂಡ್ಬರ್ತಾ ಇದ್ದಾರೆ, ಅದಕ್ಕೆ ಈ ಕಾನೂನುಗಳನ್ನು ತೊಲಗಿಸಿಕೆ ಅಂದ್ರೆ ನೀವು ಹೊರಗಡೆ ಹೋಗಿ ಅಂತ ಅಂದ್ರೆ ಭಾರತವನ್ನ ಬಿಟ್ಟು ತೊಲಗಿ ಅಂತ ಇವತ್ತು ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಕಾನೂನನ್ನು ಜಾರಿಗೆ ತರುವಂತ ಒಂದು ಏನೋ ಪರಿಸ್ಥಿತಿ ಬಂದ್ರೆ, ಅವ್ರು ಏನಾದ್ರೂ ಹಿಂದೆ ತಗೊಳ್ಳದೆ ಹೋದ್ರೆ ಉಗ್ರವಾಗಿ ದೇಶಾದ್ಯಂತ ನಮ್ಮ ಎಐಸಿಸಿಟಿ ಸಂಘಟನೆ ಪರವಾಗಿ ನಾವು ಹೋರಾಟಗಳನ್ನ ಮಾಡಿ ಎಲ್ಲಿವರೆಗೆ ಕಾನೂನುಗಳನ್ನ ವಾಪಸ್ ತಗೊಂಡು ಅಲ್ಲಿವರೆಗೆ ಒಂದು ಅವರಿಗೆ ತಕ್ಕ ಪಾಠವನ್ನು ನಾವು ಬಿಜೆಪಿ ಯಾವುದೇ ಸರ್ಕಾರ ಇರುತ್ತೋ ಆ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ವಿಷಯದ ಮುಖಾಂತರ ಈ ಒಂದು ನಮ್ಮ ಒಂದು ಪ್ರೆಸ್ ಮೀಟ್ಗೆ ಇವತ್ತು ಏನೋ ಒಂದು ಪತ್ರಕರ್ತರ ಸಹೋದ್ಯೋಗಿಗಳು ಎಲ್ಲರೂ ಬಂದಿದ್ರು. ನಮ್ಮ ಒಂದು ಸಹಾಯಕರಿಗೆ ನಮ್ಮ ಒಂದು ಈ ಕಾರ್ಮಿಕ ವರ್ಗಕ್ಕೆ ಅನುಕೂಲ ಆಗುವಂತ ಒಂದು ಮಾಹಿತಿಯನ್ನ ನಾವು ಸಂದೇಶವನ್ನ ರವಾನೆ ಮಾಡಿದ ಅಂತ ಹೇಳ್ಕೊಂಡು ಎಐಸಿಸಿಟಿ ಜಿಲ್ಲಾ ಸಮಿತಿ ಪರವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಸರ್, ಈಗ ಹೊಸ ಕಾನೂನೆಲ್ಲ ಬಂದಿದೆಯಲ್ಲ, ಅದು ತಮಗೆ ಸಹಕಾರಿಯಾಗಿದೆಯಾ ಅಥವಾ ಇಲ್ವಾ? ಖಂಡಿತ ಅದನ್ನು ವಿರೋಧಿಸ್ತಾ ಇದ್ದೀವಿ. ಈ ಹೊಸ ಕಾನೂನು, if you look at the new labor codes, they are the doom of the working class. ಅಂದ್ರೆ ಸ್ಟ್ರೈಕ್ ಮಾಡ್ಬೇಕಾಗಿದ್ರೆ ಮುಂಚೆ ಬರೀ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಅಲ್ಲಿ ನೀವು ನೋಟಿಸ್ ಕೊಡ್ಬೇಕಾಗಿತ್ತು. ಈಗ ಫ್ಯಾಕ್ಟರಿ ಇಂಡಸ್ಟ್ರಿಯಲ್ಲಿ ನೀವು ನೋಟಿಸ್ ಸ್ಟ್ರೈಕ್ ಮಾಡ್ಬೇಕಾಗಿದ್ರೆ ನೋಟಿಸ್ ಕೊಡ್ಬೇಕು. ನೋಟಿಸ್ ಕೊಟ್ಟರೆ ಕನ್ಸಿಲೇಷನ್ ಶುರುವಾಗುತ್ತೆ. ಕನ್ಸಿಲೇಷನ್ ಇರುವಾಗ ನೀವು ಸ್ಟ್ರೈಕ್ ಮಾಡಂಗಿಲ್ಲ. ಈ ತರ catch-22 ಸಿಚುವೇಶನ್ ಪ್ರಾಕ್ಟಿಸ್ ಸಿಚುವೇಶನ್ ಇರೋದು. ಏನಾದ್ರೂ ಫ್ಯಾಕ್ಟರಿಯಲ್ಲಿ ಏನಾದ್ರೂ ಆಕ್ಸಿಡೆಂಟ್ ಆಗಿದ್ರೆ ಕಾರ್ಮಿಕರು ಸರಿಯಾಗಿ ಸೇಫ್ಟಿ ಮಾಡ್ತಾ ಇಲ್ಲ ಅಂತ ಕಾರ್ಮಿಕ ಮೇಲೆ ಕೇಸ್ ಹಾಕ್ಬಹುದು. ನೀವು ಏನಾದ್ರೂ ಈಕ್ವಲ್ ರೆಮ್ಯುನರೇಷನ್ ಸಿಗಲ್ಲ. ಕನಿಷ್ಠ ವೇತನ ನೋಡ್ಬೇಕಾಗಿದ್ರೆ ಕನಿಷ್ಠ ವೇತನ ನಮ್ದು 1948 ಕನಿಷ್ಠ ವೇತನ ಆಕ್ಟ್ ಅನ್ನು ಪೂರಕವಾಗಿ ಅವರು ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದಾರೆ. ನಾವು ಹೊಸ ಕಾನೂನು ನೋಡ್ಬೇಕಾಗಿದ್ರೆ ಕೋಡ್ ಆಫ್ ವೇಜಸ್ ಅಲ್ಲಿ ಆ ಕನಿಷ್ಠ ವೇತನ ಕೂಡ ಕೆಳಗಡೆ ಒಂದು ಫ್ಲೋರ್ ವೇಜಸ್ ತಗೊಂಡು ಬಂದಿದ್ದಾರೆ. ಅದು ಆಕ್ಚುಲಿ ಕಾನೂನಲ್ಲಿ ಯಾವ್ದು ಅವಕಾಶ ಇಲ್ಲದೆ ಈಗ ಕಾರ್ಮಿಕರನ್ನು ಗುಲಾಮತನ ಮಾಡೋದಕ್ಕೆ ಅವರು ಕಾನೂನಲ್ಲಿ ಅವಕಾಶ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ತೀವ್ರವಾಗಿ ನಾವು ವಿರೋಧಿಸ್ತಾ ಇದ್ದೀವಿ.